ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಸ್ಟ್ರಾಟಜಿ ಫಾರ್ ಡಿಸೆಂಬರ್ 2020 ಅನ್ನೋ ಒಂದು ಹೆಡ್ಲೈನ್ಸ್ ಪ್ರಕಾರ ನಿಮ್ಗೊಂದು ಸ್ಟ್ರಾಟಜಿ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟ್ರಾಟಜಿ ನಾನು ಟೈಟಲ್ ಕೊಟ್ಟಿದ್ದೀನಿ, ಗೋ ವಿತ್ ದ ಟ್ರೆಂಡ್ ಸ್ಟ್ರಾಟಜಿ ಅಂತ. ಸೊ ಈ ಒಂದು ನಮ್ಮ ಕರೆಂಟ್ ಮಾರ್ಕೆಟ್ ಟ್ರೆಂಡ್ ಡೌನ್ ಟ್ರೆಂಡ್ ಇದ್ರೂ ಸಹ ಇವತ್ತಿನ ಪ್ರೈಸ್ ಆಕ್ಷನ್ ನೋಡ್ಬಿಟ್ರೆ ಇಟ್ ಕ್ಲಿಯರ್ಲಿ ಸ್ಟೇಟ್ಸ್ ಓಕೆ 17,000 ಹತ್ರ ಬರ್ತಾ ಹೆವಿ ಒಂದು ಬೈಯಿಂಗ್ ಪ್ರೆಷರ್ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನಾವು ಇವತ್ತಿನ ಪ್ರೈಸ್ ಆಕ್ಷನ್ ಮುಖಾಂತರ ನೋಡ್ಬೋದು. ನಾನು ಇವತ್ತಿನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಏನಂತ, ಮಾರ್ಕೆಟ್ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಫಾರ್ಮೇಶನ್ ನೋಡಿ ಸಿಕ್ಕಾಪಟ್ಟೆ ಒಂದು ಡೇಂಜರಸ್ ಆದಂತಹ ಒಂದು ಕ್ಯಾಂಡಲ್ ಅಂತ ನಾವು ನೋಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಯಾಂಡಲ್ಸ್ಗಳು, ಫಸ್ಟ್ ಕ್ಯಾಂಡಲ್ ಐ ಥಿಂಕ್ 170 ಏನೋ ಲೋಯೆಸ್ಟ್ ಪಾಯಿಂಟ್ ಮಾಡಿತ್ತು ಅಂತ ಅನ್ಕೊಂತೀನಿ, ಸೊ ಕ್ಲೋಸಿಂಗ್ ಬೇಸಿಸ್ ಮೇಲೆ. ಸೊ ಆ ರೀತಿ ಇದ್ರೂ ಸಹ ಮಾರ್ಕೆಟ್ ರಿಕವರ್ ಆದಂತಹ ಒಂದು ರೀತಿ ನೋಡಿದ್ರೆ ಸ್ಟಿಲ್ ಇಟ್ ಇಸ್ ಎ ಪಾರ್ಷಲಿ ಎ ಬುಲ್ಲಿಶ್ ಟ್ರೆಂಡ್ ಅಂತ ನಾವು ಕರಿಬಹುದು. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಸ್ಟ್ರಾಟಜಿನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಡಿಯೋ ಹೇಳ್ದಂಗೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ನಾನೇನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋದು ಅದು ಲರ್ನಿಂಗ್ ಪರ್ಪಸ್ಗೋಸ್ಕರ. ಈ ಒಂದು ಸ್ಟ್ರಾಟಜಿನ ನೀವು ಇಂಪ್ಲಿಮೆಂಟ್ ಮಾಡಿದ್ರು ಪ್ರಾಫಿಟ್ ಅಥವಾ ಲಾಸ್ ನಿಮ್ಗೆ ಆಗುತ್ತೆ ಅನ್ನೋದು ಬಿಟ್ರೆ ನನ್ನ ಅಥವಾ ನನ್ನ ಟೀಮ್ಗೆ ರೆಸ್ಪಾನ್ಸಿಬಿಲಿಟಿ ಬರೋದಿಲ್ಲ ಅನ್ನೋ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂತ ಹೇಳಿದೆ. ಈ ಒಂದು ಸ್ಟ್ರಾಟಜಿ ಬರೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿನ ಬೇಸಿಕಲಿ ನಾನು ಡಿಸೈನ್ ಮಾಡುವಂತ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ಡಿಸೆಂಬರ್ 2021 ಒಂದು ಆಪ್ಷನ್ ಚೇಂಜ್ ತಗೊಂಡಿದ್ದೀನಿ. NSE ಒಂದು ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಸೆನ್ಸಿಬಲ್ ನ ಒಂದು ಲಿಂಕ್ ಇಂದ ತಗೊಂಡಿದ್ದೀನಿ. ನೀವು ನೋಡ್ಬೋದು ಈ ಒಂದು ಮಾರ್ಕೆಟ್ ಕಂಪ್ಲೀಟ್ ಒಂದು ಡ್ರಾಸ್ಟಿಕಲ್ ಡೌನ್ ಟ್ರೆಂಡ್ ಹತ್ರ 16,000 ಸಮ್ ಚೇಂಜ್ ಗಂಟ ಟಚ್ ಆಗಿದೆ ಸಹ ನೀವು ನೋಡ್ಬೋದು. ಡಿಸೆಂಬರ್ನ ಒಂದು 17,000 ಒಂದು PE ನೋಡಿದ್ರೆ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆ ನೋಡ್ಬೋದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ ಬೈ ಎಂಡ್ ಆಫ್ ಡಿಸೆಂಬರ್ ನಿಫ್ಟಿ 17,000 ಕೆಳಗಡೆ ಹೋಗೋದಿಲ್ಲ ಒಂದು ಇನ್ಫಾರ್ಮೇಶನ್ ನಾನು ತಿಳ್ಕೊಬಹುದು. ಅದ್ರ ಜೊತೆಗೆ ಹೈ ಲೆವೆಲ್ ಹೈ ಸೈಡ್ ಏನಾದ್ರು ಹೋಯ್ತು ಅಂದ್ರೆ 18,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು ಇನ್ಕ್ರೀಸ್ ಆಗಿದ್ರು ಸಹ ಆಬ್ವಿಯಸ್ಲಿ 18,000 ಗಂಟೆ ಹೋಗುವಂತ ಚಾನ್ಸಸ್ ತುಂಬಾ ಟೆಂಟೇಟಿವ್ ಆಗಿದೆ ಅಂಟಿಲ್ ಅನ್ಲೆಸ್ ನಮ್ಮೇನೋ ಸೂಪರ್ ಡೂಪರ್ ಆಗಿರೋಂಥ ಏನಾದ್ರು ಪಾಸಿಟಿವ್ ನ್ಯೂಸ್ ಬಂದ್ರೆ ಮಾತ್ರ. ಈ ಎರಡರ ಮಧ್ಯೆ ನಾವು ಒಂದು ಕೀ ಪಾಯಿಂಟ್ಸ್ ಅನ್ನು ತಗೊಂಡು ನಾನು ಈ ಒಂದು ಸ್ಟ್ರಾಟಜಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಬಬಿಲಿಟಿ ಕಡಿಮೆ ಇದ್ರು ನೋಡಿ 17,500 ಲೆವೆಲ್ ಸಹ ಒಂದು ತಕ್ಕ ಮಟ್ಟಿಗೆ ಒಂದು ಓಪನ್ ಇಂಟ್ರೆಸ್ಟ್ ಇದ್ರೂ ಸಹ ಈ ಒಂದು ಸ್ಟ್ರಾಟಜಿ ಏನಾದ್ರು ಹತ್ತತ್ರ 17,400 ಏನಾದ್ರು ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟ್ರಾಟಜಿ ನಿಮಗೆ ಪರ್ಫೆಕ್ಟ್ ಆಗಿ ಪ್ರಾಫಿಟ್ ಕೊಡುತ್ತೆ ವಿತ್ ಲೆಸ್ ಇನ್ವೆಸ್ಟ್ಮೆಂಟ್. ಓಕೆ, ಇದ್ರಲ್ಲಿ ನೀವು ಬೈಯಿಂಗ್ ಸಹ ಮಾಡ್ತಿದ್ರೆ ಸೆಲ್ಲಿಂಗ್ ಸಹ ಮಾಡ್ತಾ ಇದ್ರೆ. ಓಕೆ, ಸೊ ಈ ಒಂದು ಸ್ಟ್ರಾಟಜಿಲಿ ನೋಡ್ಬೋದು, ನಾನು ಪೆನ್ ತಗೊಂಡ್ಬಿಡ್ತೀನಿ. ಸೊ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಾ? ಎಸ್. ಓಕೆ, ನೀವು ನೋಡ್ಬೋದು ಈ ಒಂದು ಸ್ಟ್ರಾಟಜಿ ಲೋ ಇದು 2nd ಡಿಸೆಂಬರ್ ಅಲ್ಲ, ಇದು 30th ಡಿಸೆಂಬರ್ ಆಗ್ಬೇಕಾಯ್ತು, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ನೋಡ್ಬೋದು ಡಿಸೆಂಬರ್ನ ಒಂದು 2 CE ನ ತಗೊಂಡಿದ್ದೀನಿ ನಾನು. ಅಲ್ಲಿಗೆ 17,400 ನ CE ನ ನಾನು ಬೈ ಮಾಡಿದೆ ನೋಡಿ, ಪ್ಲಸ್ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ 17,600 CE ನ ನಾನು ಸೆಲ್ ಮಾಡ್ತಾ ಇದ್ದೀನಿ. ಇಲ್ಲ ಸತೀಶ್ ಅವರೇ, ನನಗೆ ಇನ್ನು ರಿಸ್ಕ್ ತಗೊಳಕ್ಕೆ ಏನಾದ್ರು ಜಾಸ್ತಿ ರೆಡಿ ಇದ್ದೀರಾ, ನನಗೆ ಪ್ರಾಫಿಟ್ ಹೈ ಏನಾದ್ರು ಬೇಕಿತ್ತು ಅಂದ್ರೆ ನೀವು ಈ ತರ 17,700 ಸಹ ಮಾಡ್ಕೊಬಹುದು. ಬಟ್ ಈ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿರೋ ಬಂದು ಸೇಫ್ ಆಗಿ ಒಬ್ಬ ಬಿಗಿನರು ಬೈಯಿಂಗ್ ಅದ್ರ ಜೊತೆಗೆ ಸೆಲ್ಲಿಂಗ್ ಮಾಡಿ ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದಾದ್ರು ಮಾಡಿಫಿಕೇಶನ್ಸ್ ಬೇಕಿದ್ರು ಸಹ ನೀವು ಮಾಡ್ಕೊಂಡು ನೀವು ಸ್ಟ್ರಾಟಜಿನ ಡೆವಲಪ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಈ ಒಂದು ಸ್ಟ್ರಾಟಜಿ ಬ್ರೇಕ್ ಇವೆನ್ ನೋಡಿದ್ರೆ 17,466 ಇದೆ. ಸೊ ನಾವು ಆಡಿ ಆಪ್ಷನ್ ಚಾನೆಲ್ ನಿಮ್ಗೆ ತೋರಿಸೋದಲ್ಲ, ಮತ್ತೊಂದ್ಸಲ ತೋರಿಸ್ಬಿಡ್ತೀನಿ. ಸೊ ಆಪ್ಷನ್ ಚಾನೆಲ್ ನೋಡ್ಬೋದು ಈ 17,500 ಎಷ್ಟು ಓಪನ್ ಇಂಟ್ರೆಸ್ಟ್ ಇದ್ರು ಹತ್ತತ್ರ 10th or 15th ಆಫ್ ಏನಾದ್ರು ಡಿಸೆಂಬರ್ ಏನಾದ್ರು ಸ್ವಲ್ಪ ಹತ್ತತ್ರ ಹೋಗ್ತಾ ನಿಫ್ಟಿ ಏನಾದ್ರು 17,300 17,350 ಅಥವಾ 17,400 ಲೆವೆಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಏನು 17,500 ರೈಟ್ ಮಾಡಿರಲ್ಲ ಅವರೆಲ್ಲ ಒಂದು ಶಾರ್ಟ್ ಕವರಿಂಗ್ ಮಾಡೋದ್ರಿಂದ ಮಾರ್ಕೆಟ್ ಮತ್ತೆ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಇರುತ್ತೆ. ಅದುವೇ ನಮ್ಮ ಲಾಜಿಕ್. ಈ ಒಂದು ಲಾಜಿಕ್ ಏನಂತ ಹೇಳಿದ್ರೆ, ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲೂ ಸಹ ಒಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಶೇರ್ ಮಾಡಿದ್ರೆ ಸೇಮ್ ಸ್ಟ್ರಾಟಜಿನ ಇಟ್ಕೊಂಡು ಈ ಸ್ಟ್ರಾಟಜಿನ ಹೆಂಗ್ ನೀವು ಡೆವಲಪ್ ಮಾಡ್ಕೊಂಡು ನೀವು ಬೈಯಿಂಗ್ ಪ್ಲಸ್ ಸೆಲ್ಲಿಂಗ್ ಎರಡು ಮಾಡ್ಬೋದು ಅನ್ನೋ ಒಂದು ಪರ್ಪಸ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಸ್ಟ್ರಾಟಜಿಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರೋದು ಬಂದು 6,700. ಸೊ ಪ್ರಾಬಬಿಲಿಟಿ ಬೈ ಜಾಸ್ತಿ ತಲೆ ಕಟ್ಕೊಂಡು ಹೋಗ್ಬೇಡಿ, ಬಿಕಾಸ್ ಪ್ರಾಬಬಿಲಿಟಿ ಕರೆಕ್ಟ್ ಆಗಿ ತೋರಿಸಿದ್ರೆ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಆಫ್ ಟ್ರೆಂಡ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಲಾಸ್ ಬಂದು ಮ್ಯಾಕ್ಸಿಮಮ್ ಲಾಸ್ 3,200. ನೀವು ಕೇಳ್ಬೋದು ಸತೀಶ್ ಅವರೇ, ನಾನು 17,000 ಈ ಒಂದು ಸ್ಟ್ರಾಟಜಿಗೆ ಬೇಕಾಗಿರೋ ಅಮೌಂಟ್ ಹತ್ರ 17,000 ಇಂದ 17,500 ಅಷ್ಟೇ ಮ್ಯಾಕ್ಸಿಮಮ್. ಓಕೆ, ಸೊ 1,000-2,000 ಹೆಚ್ಚು ಕಡಿಮೆ ಅಮೌಂಟ್ ಇಟ್ಟರೆ ಸಾಕು. ಓಕೆ, ರಿಸ್ಕ್ ಟು ರಿವಾರ್ಡ್ ನೋಡ್ರೆ 1:2 ಇದೆ, ವಿಚ್ ಇಸ್ ಅ ವೆರಿ ಬ್ರಿಲಿಯಂಟ್ ಒಂದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟ್ರಾಟಜಿ ನೀವು ಮ್ಯಾಕ್ಸಿಮಮ್ ಲಾಸ್ ತಗೊಳಕ್ಕೆ ನಾನು ನಿಮಗೆ ಹೇಳೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಈ ಸ್ಟ್ರಾಟಜಿ ಏನಾದ್ರು ಹತ್ತತ್ರ ಡಿಸೆಂಬರ್ 10th ಡಿಸೆಂಬರ್ 15th ಈ ಒಂದು ರೇಂಜ್ ಅಲ್ಲಿ ನಿಫ್ಟಿ ಏನಾದ್ರು 17,300 ಬ್ರೇಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅನಿಸ್ತು ಅಂತ ಹೇಳಿದ್ರೆ ನಿಮ್ಮ ಈ ಸ್ಟ್ರಾಟಜಿಯಲ್ಲಿ ಎಷ್ಟು ಲಾಸ್ ಆಗಿದೆ ಅಂತ ನೋಡ್ಕೊಂಡು, ಅಥವಾ 1-1.5 ಸಾವಿರ ಏನಾದ್ರು ಲಾಸ್ ಆಗಿತ್ತು ಅಂತ ಅನ್ಕೊಂಡು ನಿಮ್ಗೆ ನಿಫ್ಟಿ ಅಪ್ ಹೋಗಲ್ಲ ಅನ್ನೋ ಏನಾದ್ರು ಕನ್ಫರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ
ಒಂದು ಸ್ಟ್ರಾಟಜಿನ ನೀವು ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗ್ಬೋದು. ಯಾವುದೇ ಒಂದು ಸಿಚುವೇಶನ್ಸ್ ಅಲ್ಲೂ ಈ ಹೈಯೆಸ್ಟ್ ಒಂದು ಮ್ಯಾಕ್ಸಿಮಮ್ ಲಾಸ್ ಏನಿದೆ ಆ ಲೆವೆಲ್ ಗಂಟೆ ನೀವು ಕಾಯಕ್ಕೆ ಹೋಗಬೇಡಿ. ಓಕೆ, ಸೊ ಹತ್ತತ್ರ ನಿಮ್ಗೆ ಏನಾದ್ರು ಈ ಒಂದು 6700 ಪ್ರಾಫಿಟ್ ಅಲ್ಲಿ ಹತ್ತತ್ರ ನಿಮಗೆ 3,000 ಪ್ರಾಫಿಟ್ ಬಂತು ಅಂದ್ರೆ ಸಹ ನೀವು 50% ಪ್ರಾಫಿಟ್ ಅಲ್ಲಿ ಆರಾಮಾಗಿ ಎಕ್ಸಿಟ್ ಆಗ್ಬೋದು. ನೀವು 3,000 ನೀವು ಕನ್ಸಿಡರ್ ಮಾಡಿದ್ರು ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಹತ್ತತ್ರ ನಿಮಗೆ 20-25% ರಿಟರ್ನ್ ಸಿಗುತ್ತೆ ವಿತ್ ಇನ್ ಜಸ್ಟ್ ಮ್ಯಾಟರ್ ಆಫ್ 15 to 20 days. ಓಕೆ, ಈ ರೀತಿ ಇಟ್ಕೊಂಡು ಈ ಸ್ಟ್ರಾಟಜಿನ ಬೇಕಾದ್ರೆ ಇನ್ನಷ್ಟು ಡೆವಲಪ್ ಮಾಡ್ಬೋದು. ಬಟ್ ಯಾವುದೇ ರೀತಿ ಡೆವಲಪ್ಮೆಂಟ್ ಬೇಕಾಗಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಇದೇ ಸ್ಟ್ರಾಟಜಿನ ನೀವು ಫಾಲೋ ಮಾಡೋ ಸಹ ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.